ಈ ವಿಡಿಯೋ ನಿಮಗೆ ಕಲಿಸ್ಕೊಡುತ್ತೆ ನೀವು ನಿಮ್ಮ ಓರಾ ಅಥವಾ ನಿಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಅಷ್ಟಕ್ಕೂ ಈ ಓರಾ ಅಂದರೆ ಏನು? ಅದೊಂದು ಥರದ ಎನರ್ಜಿ. ನೀವು ಇಲ್ದಿದ್ರೂ ನಿಮ್ಮ ಬೆನ್ನ ಹಿಂದೆ ನಿಮ್ಮದೇ ಮಾತುಗಳು ನಡೀತಿರಬೇಕು. ಜನ ನಿಮ್ಮನ್ನು ಇಂಪ್ರೆಸ್ ಮಾಡಲು ಟ್ರೈ ಮಾಡ್ತಿರಬೇಕು ಮತ್ತು ನೀವು ಏನೂ ಮಾತಾಡದಿದ್ರೂ ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಿರಬೇಕು. ಈಗ ನೋಡಿ, ಜನ ನಿಮಗೆ ಯಾಕೆ ವ್ಯಾಲ್ಯೂ ಕೊಡಲ್ಲ, ಯಾಕೆ ನಿಮ್ಮಿಂದ ಇಂಪ್ರೆಸ್ ಆಗಲ್ಲ, ಯಾಕೆ ನಿಮ್ಮನ್ನು ಭೇಟಿಯಾದ ತಕ್ಷಣ ಜನ ಮರೆತು ಬಿಡ್ತಾರೆ. ಆದರೆ ಇನ್ನೂ ಕೆಲವು ಜನರಿದ್ದಾರೆ, ಅವರು ಬೇರೆಯವರ ಮೈಂಡ್ನಲ್ಲಿ ಯಾವಾಗಲೂ ಉಳಿದು ಬಿಡ್ತಾರೆ. ಕೆಲವರ ಓರಾ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂದರೆ ಯಾವುದೇ ವ್ಯಕ್ತಿ ಕೂಡ ಅವರನ್ನು ಇಗ್ನೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕೂಡ ಇಂಥದ್ದೇ ಒಂದು ಪವರ್ಫುಲ್ ಓರಾ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವುದೇ ಗ್ಯಾಂಟೆಕ್ಸ್ಟ್ ಡ್ರಿಂಗ್ಗೆ ಎಂಟ್ರಿ ಕೊಟ್ಟರು ಎಲ್ಲರ ಕಣ್ಣು ನಿಮ್ಮ ಮೇಲೇ ಇರಬೇಕು ಮತ್ತು ನಿಮ್ಮ ಜೊತೆ ಮಾತಾಡಲು ಕಾಯ್ತಿರಬೇಕು ಅನಿಸಿದ್ರೆ ಇವತ್ತಿನ ವಿಡಿಯೋನ ಮಿಸ್ಸೇ ಮಾಡಬೇಡಿ. ಯಾಕಂದರೆ ನಾನಿವತ್ತು ಬರೀ 5 ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಇವು ನಿಮಗೆ ಪವರ್ಫುಲ್ ಓರಾ ಕ್ರಿಯೇಟ್ ಮಾಡಿಕೊಡ್ತವೆ. ಅದರಲ್ಲಿ ಪಾಯಿಂಟ್ ನಂಬರ್ 5 ಅನ್ನು ಮಾತ್ರ ತಪ್ಪಿಯೂ ಮಿಸ್ ಮಾಡಬೇಡಿ, ಯಾಕಂದರೆ ಅದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ನಂಬರ್ 1, ವ್ಯಾಲ್ಯೂ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಗೌರವಿಸಿ. ನೋಡಿ, ಜನ ಯಾಕೆ ನಿಮಗೆ ವ್ಯಾಲ್ಯೂ ಕೊಡಲ್ಲ, ನಿಮ್ಮ ಕದರ್ ಮಾಡಲ್ಲ? ಯಾಕಂದರೆ ನೀವು ಸ್ವತಃ ನಿಮಗೆ ವ್ಯಾಲ್ಯೂ ಕೊಡ್ತಿಲ್ಲ, ನಿಮ್ಮನ್ನು ನೀವು ಗೌರವಿಸ್ತಿಲ್ಲ. ನಿಮ್ಮ ಮೈಂಡ್ನಲ್ಲಿ ನಿಮ್ಮದೇ ಆದ ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಒಬ್ಬ ಲೂಸರ್ ತರಹ, ಒಬ್ಬ ನೆಗೆಟಿವ್ ಮನುಷ್ಯನ ತರಹ, ಅಥವಾ ಯಾವುದೇ ಕಾನ್ಫಿಡೆನ್ಸ್ ಇಲ್ಲದ ವ್ಯಕ್ತಿಯ ತರಹ. ಇದೇ ಕಾರಣಕ್ಕೆ ಜನ ನಿಮಗೆ ವ್ಯಾಲ್ಯೂ ಕೊಡಲ್ಲ. ನಿಮಗೆ ಒಂದು ಪವರ್ಫುಲ್ ಓರಾ ಕ್ರಿಯೇಟ್ ಮಾಡಬೇಕಿದ್ರೆ ಮೊದಲು ನೀವು ನಿಮ್ಮ ಇಮೇಜನ್ನು ಚೇಂಜ್ ಮಾಡಬೇಕು. ನಿಮ್ಮ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ನೀವೇನು ಅಂದುಕೊಂಡಿದ್ದೀರೋ ಅದನ್ನು ಬದಲಾಯಿಸಬೇಕು. ಆಗಷ್ಟೇ ಜನರಿಗೆ ನಿಮ್ಮ ಓರಾ ಫೀಲ್ ಆಗೋಕೆ ಸಾಧ್ಯ. ಆಗಷ್ಟೇ ಈ ಮನುಷ್ಯ ಪವರ್ಫುಲ್ ಆಗಿದ್ದಾನೆ, ಈತನಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಜನರಿಗೆ ಕಾಣಿಸುತ್ತೆ. ಯಾವ ಮನುಷ್ಯ ಪವರ್ಫುಲ್ ಆಗಿರ್ತಾನೋ ಅವನು ಬರೀ ಹೊರಗಿನಿಂದ ಪವರ್ಫುಲ್ ಆಗಿ ಕಾಣಿಸಲ್ಲ, ಬದಲಿಗೆ ಅವನ ಮೈಂಡ್ ಅವನಿಗೆ ಹೇಳ್ತಿರುತ್ತೆ, ಅವನ ಇಮೇಜನ್ನು ಹಾಗೆ ಬಿಲ್ಡ್ ಮಾಡಿರುತ್ತೆ ಮತ್ತು ಈ ವಿಷಯವನ್ನು ಬೇರೆಯವರು ಕೂಡ ಫೀಲ್ ಮಾಡ್ತಾರೆ. ಅದಕ್ಕಾಗಿ ಮೊದಲು ನಿಮ್ಮನ್ನು ನೀವು ವ್ಯಾಲ್ಯೂಬಲ್ ಅಂದ್ಕೊಳ್ಳಿ. ನಿಮ್ಮ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಎಂತಹ ಇಮೇಜ್ ಇಟ್ಕೊಂಡಿದ್ದೀರೋ ಅದು ಬೇರೆಯವರಿಗೆ ಸಾಫ್ಟ್ ಆಗಿ ಕಾಣಿಸ್ಬಿಡುತ್ತೆ. ನಿಮ್ಮ ಮುಖ ನೋಡಿಯೇ ಬೇರೆಯವರು ಓದ್ಬಿಡ್ತಾರೆ, ಈ ಮನುಷ್ಯ ಒಳಗಿನಿಂದ ಹೇಗಿದ್ದಾನೆ, ತನಗೆ ತಾನು ಎಷ್ಟು ವ್ಯಾಲ್ಯೂ ಕೊಡ್ತಿದ್ದಾನೆ ಅಂತ. ಅದರಿಂದಲೇ ನಿಮ್ಮ ವ್ಯಾಲ್ಯೂ ಕೂಡ ನಿರ್ಧಾರ ಆಗುತ್ತೆ. ನಿಮ್ಮ ಓರಾ ಕ್ರಿಯೇಟ್ ಮಾಡಲು ನಿಮ್ಮ ವ್ಯಾಲ್ಯೂ ನೀವೇ ಮಾಡ್ಕೊಳ್ಬೇಕು. ನಂಬರ್ 2, ಕಾನ್ಫಿಡೆಂಟ್ ಅಪಿಯರೆನ್ಸ್. ಆತ್ಮವಿಶ್ವಾಸದ ನಡವಳಿಕೆ. ನೀವು ಎಲ್ಲೇ ಹೋದರೂ ಎಂತಹ ಕಾನ್ಫಿಡೆನ್ಸ್ ತಗೊಂಡು ಹೋಗಿ ಅಂದರೆ ಪ್ರತಿಯೊಬ್ಬರ ಕಣ್ಣು ನಿಮ್ಮ ಮೇಲೆಯೇ ಇರಬೇಕು. ಯಾಕಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮ್ಯಾಟ್ರ್ ಆಗೋದು ನಿಮ್ಮ ಕಾನ್ಫಿಡೆನ್ಸ್ ಮಾತ್ರ. ನೀವು ಹೇಗೆ ನಡೀತೀರಾ, ಹೇಗೆ ಮಾತಾಡ್ತೀರಾ, ಹೇಗೆ ನೋಡ್ತೀರಾ, ಇದೇ ಎಲ್ಲಕ್ಕಿಂತ ಮುಖ್ಯ. ಇದನ್ನೇ ನೋಡಿ ಜನ ನಿಮ್ಮನ್ನು ನೋಟಿಸ್ ಮಾಡೋದು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಾದರೂ ಅಂಡರ್ ಕಾನ್ಫಿಡೆಂಟ್ ಆಗಿದ್ರೆ, ನೀವು ನೋಡಲು ಹೆದರಿದ ಹಾಕ್ಕೊಂಡ್ರೆ ಯಾರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗಲ್ಲ, ಬದಲಿಗೆ ನಿಮ್ಮನ್ನು ವೀಕ್ ಅಂದ್ಕೊಂಡು ಬಿಡ್ತಾರೆ. ನಿಮ್ಮ ಸ್ಟ್ರಾಂಗ್ ಓರಾ ಕ್ರಿಯೇಟ್ ಮಾಡಲು ಮೊದಲು ನಿಮ್ಮೊಳಗೆ ಎಂತಹ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಂದ್ರೆ ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಾಗಬಾರ್ದು, ನಿಮ್ಮ ಜೊತೆ ಯಾರೂ ಕಾಂಪೀಟ್ ಮಾಡಲು ಆಗಬಾರ್ದು. ನಿಮ್ಮೊಳಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕಂದ್ರೆ ಯಾವುದೇ ವಿಷಯ ನಿಮ್ಮನ್ನು ಮುರಿಬಾರ್ದು, ಯಾವುದರಿಂದಲೂ ನಿಮಗೆ ಫರಕ್ ಬೀಳಬಾರ್ದು. ಜನ ಏನೇ ಹೇಳ್ತಿದ್ರು ನೀವು ನಿಮ್ಮ ಮಸ್ತಿಯಲ್ಲಿರಬೇಕು, ನಿಮ್ಮ ಲೈಫ್ ನೀವು ಬದುಕಬೇಕು. ಯಾವಾಗ ನೀವು ಈ ಆಟಿಟ್ಯೂಡ್ ಬಿಲ್ಡ್ ಮಾಡ್ಕೊಳ್ತೀರೋ ಆಗ ಪ್ರತಿಯೊಬ್ಬರು ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ನಿಮ್ಮ ಓರಾ ಪ್ರತಿಯೊಬ್ಬರನ್ನು ನಿಮ್ಮ ಬಗ್ಗೆ ಯೋಚಿಸುವಂತೆ ಮಜಬೂರ್ ಮಾಡುತ್ತೆ. ನಂಬರ್ 3, ಐ ಕಾಂಟ್ಯಾಕ್ಟ್. ನಿಮ್ಮ ಕಣ್ಣುಗಳೇ ಎಲ್ಲವನ್ನೂ ಹೇಳ್ಬಿಡ್ತವೆ ನಿಮ್ಮೊಳಗೆ ಎಷ್ಟು ಪವರ್ ಇದೆ ಅಂತ. ನೀವು ನಿಮ್ಮ ಕಣ್ಣುಗಳಿಂದಲೇ ಬೇರೆಯವ್ರನ್ನ ಡಾಮಿನೇಟ್ ಮಾಡ್ಬೋದು, ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೋದು. ಯಾರೇ ಮಾತನಾಡಿದ್ರು ಅವ್ರ ಕಣ್ಣುಗಳನ್ನು ನೋಡಿ ಮಾತನಾಡಿ, ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ಇದು ನಿಮ್ಮನ್ನು ಇನ್ನೂ ಹೆಚ್ಚು ಮಜಬೂತಾಗಿ ತೋರಿಸುತ್ತೆ. ಎದುರಿಗಿರುವವರು ನೋಡ್ತಾರೆ, ಈ ಮನುಷ್ಯ ಹೆದರಲ್ಲ, ಬೇರೆಯವ್ರನ್ನ ಫೇಸ್ ಮಾಡೋಕ್ಕೆ ಇವನಿಗೆ ಯಾವುದೇ ಗರಬಡ ಹಟ್ಟಿಲ್ಲ ಅಂತ. ಅದಕ್ಕೆ ಎದುರಿಗೆ ಯಾರೇ ಇರಲಿ ಒಂದು ಸ್ಟ್ರಾಂಗ್ ಮತ್ತು ಪವರ್ಫುಲ್ ಐ ಕಾಂಟ್ಯಾಕ್ಟ್ ಮಾಡೋದನ್ನ ಕಲೀರಿ. ಇದರಿಂದ ನಿಮ್ಮ ಓರಾ ಹೆಚ್ಚಾಗುತ್ತೆ. ನಂಬರ್ 4, ಕಾಮ್ನೆಸ್. ಒಬ್ಬ ಪವರ್ಫುಲ್ ಮನುಷ್ಯ ಆಗಬೇಕಿದ್ರೆ ನೀವು ನಿಮ್ಮ ಲೈಫ್ನಲ್ಲಿ ತುಂಬಾ ಕಾಮ್ ಆಗಿರಬೇಕು, ಅಂದರೆ ಪ್ರಶಾಂತವಾಗಿರಬೇಕು. ನಿಮ್ಮ ಕೋಪದ ಮೇಲೆ ಕಂಟ್ರೋಲ್ ಇರಬೇಕು, ನಿಮ್ಮ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇರಬೇಕು, ನಿಮ್ಮ ಇಮೋಷನ್ಸ್ ನಿಮ್ಮ ಕೈಯಲ್ಲೇ ಇರಬೇಕು. ಒಬ್ಬ ಪವರ್ಫುಲ್ ವ್ಯಕ್ತಿ ಬೇರೆಯವ್ರ ಮುಂದೆ ಕಿರ್ಚಿ ಹೇಳಲ್ಲ ತಾನು ಎಷ್ಟು ಪವರ್ಫುಲ್ ಅಂತ, ಬದಲಿಗೆ ಅವನ ಸೆಲ್ಫ್ ಕಂಟ್ರೋಲ್ ಬೇರೆಯವರಿಗೆ ಆ ವಿಷಯವನ್ನು ತಿಳಿಸುತ್ತೆ. ಅವನು ಎಂದಿಗೂ ಓವರ್ ರಿಯಾಕ್ಟ್ ಮಾಡಲ್ಲ, ಬದಲಿಗೆ ಪ್ರಶಾಂತವಾಗಿದ್ಕೊಂಡು ವಿಷಯಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ, ಆಮೇಲೆ ಅದಕ್ಕೆ ತಕ್ಕ ಹಾಗೆ ಆಕ್ಷನ್ ತಗೊಳ್ತಾನೆ. ನಿಮ್ಮ ಸ್ಟ್ರಾಂಗ್ ಓರಾ ಮಾಡಿಕೊಳ್ಳು ನಿಮ್ಮನ್ನು ನೀವು ಕಾಮ್ ಮಾಡ್ಕೊಳ್ಬೇಕು, ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕು. ಆಗಷ್ಟೇ ನೀವು ಪವರ್ಫುಲ್ ಆಗಲು ಸಾಧ್ಯ. ನಂಬರ್ 5, ನೆವರ್ ಇಂಪ್ರೆಸ್. ಯಾರನ್ನೂ ಇಂಪ್ರೆಸ್ ಮಾಡಬೇಡಿ. ಯಾವ ಮನುಷ್ಯ ಬರೀ ಬೇರೆಯವ್ರನ್ನ ಖುಷಿ ಪಡಿಸಲು ಟ್ರೈ ಮಾಡ್ತಿರ್ತಾನೋ, ಬರೀ ಬೇರೆಯವ್ರನ್ನ ಪಡೆಯಲು ಒದ್ದಾಡ್ತಿರ್ತಾನೋ ಅವನಿಂದ ಯಾರೂ ಇಂಪ್ರೆಸ್ ಆಗಲ್ಲ. ಒಬ್ಬ ಪವರ್ಫುಲ್ ವ್ಯಕ್ತಿ ಎಂದಿಗೂ ಬೇರೆಯವರ ಹಿಂದೆ ಓಡಲ್ಲ, ಬದಲಿಗೆ ಅವನ ಮೆಂಟ್ಯಾಲಿಟಿ ಹೇಗಿರುತ್ತೆ ಅಂದರೆ ಅವನ ಲೈಫ್ಗೆ ಯಾರೇ ಬರಲಿ ಯಾರೇ ಹೋಗಲಿ ಅವನಿಗೇನೂ ಫರಕ್ ಬೀಳಲ್ಲ. ನೀವೇನಾದರೂ ಬೇರೆಯವ್ರ ಹಿಂದೆ ಬಿದ್ದು ಹೋಗ್ತಿದ್ರೆ, ಅವರನ್ನೇ ಖುಷಿ ಪಡಿಸಲ ಟ್ರೈ ಮಾಡ್ತಿದ್ರೆ, ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ನಿಮ್ಮ ಒರಿಜಿನಲ್ ಐಡೆಂಟಿಟಿನೇ ಬಿಟ್ಟು ಬೇರೆ ಯಾರೋ ಆಗೋಕ್ಕೆ ಟ್ರೈ ಮಾಡ್ತಿದ್ರೆ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಪರ್ಸನಾಲಿಟಿಯನ್ನು ಡೌನ್ ಮಾಡುತ್ತೆ ಮತ್ತು ನಿಮ್ಮ ಓರಾವನ್ನು ಡ್ಯಾಮೇಜ್ ಮಾಡುತ್ತೆ. ಈ ಸ್ವಭಾವದಿಂದ ಯಾರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗಲ್ಲ. ನಿಮ್ಮ ಗುರುತನ್ನು ಬಿಟ್ಟು ಬೇರೆಯವ್ರ ಥರ ಆಗಲು ಹೋದರೆ ನೀವು ಏನೇ ಮಾಡಿದ್ರು ನಿಮ್ಮ ಸ್ವಂತ ಗುರುತನ್ನು ಕಳೆದುಕೊಳ್ತೀರಾ ಹೊರತು ಬೇರೆಯವ್ರನ್ನ ಇಂಪ್ರೆಸ್ ಮಾಡಲು ಸಾಧ್ಯನೇ ಇಲ್ಲ.
ಅದಕ್ಕೆ ನೀವು ಹೇಗಿದ್ದೀರೋ ನಿಮ್ಮನ್ನ ನೀವು ಒಪ್ಕೊಳ್ಳಿ, ಅಕ್ಸೆಪ್ಟ್ ಮಾಡಿ, ನಿಮ್ಮನ್ನ ನೀವು ಬೆಟರ್ ಮಾಡ್ಕೊಳ್ಳಿ, ಇಂಪ್ರೂವ್ ಮಾಡ್ಕೊಳ್ಳಿ. ಬೇರೆಯವ್ರನ್ನ ಇಂಪ್ರೆಸ್ ಮಾಡೋ ಬದಲು ನಿಮ್ಮನ್ನ ನೀವು ಎಷ್ಟೊಂದು ಬೆಟರ್ ಮಾಡ್ಕೊಳ್ಳಿ ಅಂದ್ರೆ ಜನ ತಾವಾಗಿಯೇ ನಿಮ್ಮಿಂದ ಇಂಪ್ರೆಸ್ ಆಗಬೇಕು. ಜನ ನಿಮ್ಮ ಬಗ್ಗೆ ಮಾತಾಡಬೇಕು, ನಿಮ್ಮ ಬಗ್ಗೆ ಯೋಚಿಸಬೇಕು. ನಿಮ್ಮ ಆಟಿಟ್ಯೂಡನ್ನು ಹೀಗೆ ಬಿಲ್ಡ್ ಮಾಡಿ. ಇದು ನಿಮ್ಮ ಓರವನ್ನು ಎಷ್ಟೊಂದು ಪವರ್ಫುಲ್ ಮಾಡುತ್ತೆ ಅಂದರೆ ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ಯೋಚಿಸ್ತಾರೆ, ನಿಮ್ಮನ್ನು ಪಡೆಯಲು ಟ್ರೈ ಮಾಡ್ತಾರೆ. ನಿಮ್ಮ ಎನರ್ಜಿಯೇ ಬೇರೆಯವ್ರನ್ನ ಇಂಪ್ರೆಸ್ ಮಾಡಿಬಿಡುತ್ತೆ. ನೀವು ಯಾವುದೇ ಸಭೆಗೆ ಹೋದ್ರೂ ಎಲ್ಲರ ಕಣ್ಣು ಬರೀ ನಿಮ್ಮ ಮೇಲೆ ಇರುತ್ತೆ. ನೀವೇನಾದ್ರೂ ಈ ಮಾರ್ಗಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ಪರ್ಸನಾಲಿಟಿ 100% ಚೇಂಜ್ ಆಗುತ್ತೆ. ಇನ್ನು ನೀವು ವಿಡಿಯೋ ಜೊತೆ ಕನೆಕ್ಟ್ ಆಗಿದ್ರೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಮತ್ತು ಇಂತಹದ್ದೇ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.